ವಯನಾಡು ರಾಯಬರೇಲಿಯಲ್ಲಿ ಗೆಲುವಿನತ್ತ ರಾಹುಲ್ ಗಾಂಧಿ ಎರಡೂ ಕ್ಷೇತ್ರದಲ್ಲಿ ಗೆದ್ದು ಬಿಟ್ರೆ ಯಾವ ಕ್ಷೇತ್ರವನ್ನ ಬಿಟ್ಟು ಕೊಡ್ತಾರೆ ಇದು ಕೂಡ ಇಲ್ಲಿ ಪ್ರಶ್ನೆ. ವಯನಾಡು ಬಿಟ್ಟು ಕೊಡ್ತಾರಾ ಅಥವಾ ರಾಯಬರೇಲಿಯ? ಯಾಕಂದ್ರೆ ತಾಯಿಯ ಕ್ಷೇತ್ರದಲ್ಲಿ ನಿಂತಿದ್ರು ಒಂದು ಸೆಂಟಿಮೆಂಟ್ ಇದ್ದೇ ಇರುತ್ತೆ ಆ ಕ್ಷೇತ್ರದ ಬಗ್ಗೆ ಕಾಂಗ್ರೆಸ್ಗೆ. ಯಾವುದೇ ಕ್ಷೇತ್ರ ಬಿಟ್ಟು ಕೊಡೋದಿದ್ರು ಕೂಡ ಲೆಕ್ಕಾಚಾರ ಏನಿರುತ್ತೆ ಅಂತ ಸಹೋದರಿ ಪ್ರಿಯಾಂಕಾಗೆ ಏನಾದರೂ ರಾಯಬರೇಲಿ ಕ್ಷೇತ್ರವನ್ನ ಬಿಟ್ಕೊಡ್ಬೋದಾ? ರಾಹುಲ್ ಗಾಂಧಿ ಮುನ್ನಡೆ ಬೆನ್ನಲ್ಲೇ ಈಗ ಹಲವಾರು ರೀತಿಯ ಲೆಕ್ಕಾಚಾರ ಇದೆ. ರಾಯಬರೇಲಿ ವಯನಾಡು ಎರಡರಲ್ಲೂ ಕೂಡ ಈಗ ರಾಹುಲ್ ಗಾಂಧಿ ಲೀಡ್ನಲ್ಲಿದ್ದಾರೆ, ಗೆಲುವಿನತ್ತ ಸಾಕ್ತಾ ಇದ್ದಾರೆ. ಇನ್ನೇನು ಅನೌನ್ಸ್ಮೆಂಟ್ ಒಂದೇ ಬಾಕಿ ಅನ್ನೋ ರೀತಿಯಾಗಿದೆ. ಆದರೆ ವಯನಾಡು ಬಿಟ್ಕೊಡ್ತಾರೆ, ಯಾಕಂದ್ರೆ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಲೈಫ್ ಲೈನ್ ಆದಂತಹ ಒಂದು ಕ್ಷೇತ್ರ ಅಂತಂದ್ರೆ ವಯನಾಡು. ಯಾಕಂದ್ರೆ ಅಮೇಠಿಯಲ್ಲಿ ಸೋಲನ್ನು ಕಾಣಬೇಕಾಯಿತು ರಾಹುಲ್ ಗಾಂಧಿ, ಆದರೆ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದು ವಯನಾಡು ಕ್ಷೇತ್ರ. ಹಾಗಾಗಿ ವಯನಾಡು ಜನರನ್ನ ಅವರಿಟ್ಟಿರುವಂಥ ವಿಶ್ವಾಸವನ್ನು ಬಿಟ್ಟು ಹೋಗೋಕ್ಕಾಗುತ್ತೆ. ಇನ್ನೊಂದು ಕಡೆ ರಾಯಬರೇಲಿ ಸೋನಿಯಾ ಗಾಂಧಿ ಅವರು ಅಲ್ಲಿ ಸ್ಪರ್ಧೆ ಮಾಡ್ತಿದ್ದಂಥ ಕ್ಷೇತ್ರ, ಮಗನಿಗೋಸ್ಕರ ಆ ಕ್ಷೇತ್ರವನ್ನು ಬಿಟ್ಕೊಟ್ರು. ಅಲ್ಲೂ ಕೂಡ ಕಾಂಗ್ರೆಸ್ಗೆ ಒಂದು ಸೆಂಟಿಮೆಂಟ್ ಇದೆ ಆ ಕ್ಷೇತ್ರದ ಬಗ್ಗೆ. ಹಾಗಾಗಿ ಎರಡೂ ಕ್ಷೇತ್ರದಲ್ಲಿ ಗೆದ್ರೆ ಯಾವ ಕ್ಷೇತ್ರವನ್ನ ರಾಹುಲ್ ಗಾಂಧಿ ಬಿಟ್ಕೊಡ್ಬೋದು? ಏನಾದರೂ ಸಹೋದರಿ ಪ್ರಿಯಾಂಕಾಗೆ ರಾಯಬರೇಲಿಯನ್ನ ಬಿಟ್ಕೊಡುವಂಥದ್ದು ಆಗುತ್ತಾ? ಅಲ್ಲಿ ಖಂಡಿತ ಬೈ ಎಲೆಕ್ಷನ್ ಆಗುತ್ತೆ ನಂತರ. ಸೊ ಯಾವುದೇ ಕ್ಷೇತ್ರ ಬಿಟ್ಟು ಕೊಡೋದಿದ್ರು ಕೂಡ ಲೆಕ್ಕಾಚಾರ ಹೇಗಿರುತ್ತೆ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗಿದೆ. ಇನ್ನು ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಗೆದ್ದಂತ 3 ಶಾಸಕರು ಫಲಿತಾಂಶದಿಂದ ತೆರವಾಗಲಿದೆ. 3 ಶಾಸಕ ಸ್ಥಾನಗಳು, ಇದು ಕೂಡ ಮುಖ್ಯವಾಗಿರುವಂತಹ ವಿಚಾರ. ಬಳ್ಳಾರಿಯಲ್ಲಿ ಸಂಡೂರು ಶಾಸಕ ಇ ತುಕಾರಾಂ ಗೆದ್ದಿದ್ದಾರೆ, ಈಗ ಸಂಸದರಾಗಿದ್ದಾರೆ. ಮಂಡ್ಯದಲ್ಲಿ ರಾಮನಗರ ಶಾಸಕ ಕುಮಾರಸ್ವಾಮಿ ಗೆದ್ದಿದ್ದಾರೆ. ಹಾವೇರಿಯಲ್ಲಿ ಶಾಸಕ ಬಸವರಾಜ ಬೊಮ್ಮಾಯಿ ಗೆಲುವನ್ನ ಸಾಧಿಸಿದ್ದಾರೆ. ಸೊ ಆ ಕಾರಣಕ್ಕೆ ಈಗ ಗೆಲುವಿನಿಂದ 3 ಸ್ಥಾನಗಳು, ಶಾಸಕ ಸ್ಥಾನಗಳು ತೆರವಾಗುತ್ತೆ. ಒಂದ್ ಕಡೆ ಸಂಡೂರು, ಇನ್ನೊಂದ್ ಕಡೆ ಶಿಗ್ಗಾವಿ ಅಂದ್ರೆ ಬೊಮ್ಮಾಯಿ ಅವರ ಕ್ಷೇತ್ರ, ಹಾಗೇನೆ ಚನ್ನಪಟ್ಟಣ ಏನು ಕುಮಾರಸ್ವಾಮಿ ಅವರು ಗೆದ್ದಿರುವಂತಹ ಕಾರಣ ಈ 3 ಕಡೆ ಕೂಡ ಈಗ ಕ್ಷೇತ್ರಗಳು ತೆರವಾಗಿದೆ. ಇಲ್ಲೊಂದು ವಿಚಾರ ಏನು ಗಮನಿಸಬೇಕು ಅಂತ ಅಂದ್ರೆ, ಒಂದು ಕಾಂಗ್ರೆಸ್ನ ಕ್ಷೇತ್ರ, ಇನ್ನೊಂದು ಜೆಡಿಎಸ್ನ ಕ್ಷೇತ್ರ, ಮೂರನೇದು ಬಿಜೆಪಿಯ ಕ್ಷೇತ್ರ. 3 ಪಕ್ಷಗಳು ಕೂಡ ಒಂದೊಂದು ವಿಧಾನಸಭಾ ಕ್ಷೇತ್ರಗಳನ್ನ ಈಗ ಅಲ್ಲಿ ವ್ಯಾಕ್ಯೂಮ್ ಇದೆ, ಕ್ಲಿಯರ್ ಇದೆ. ಯಾಕಂದ್ರೆ ಅವರು ಗೆದ್ದಿರುವಂತಹ ಕಾರಣ 3 ಜನ ಕೂಡ. ಹಾಗಾಗಿ ಅಲ್ಲಿ ಯಾರನ್ನ ಕಣಕ್ಕಿಳಿಸಲಾಗುತ್ತೆ ಇದು ಕೂಡ ಈಗ ಪ್ರಶ್ನೆ ಆಗಿದೆ. ಸೊ ಚನ್ನಪಟ್ಟಣ ಹಾಗೇನೆ ಶಿಗ್ಗಾವಿ, ಇನ್ನು ಸಂಡೂರು 3 ಕಡೆ ಕೂಡ ಈಗ ಒಂದು ವಿಕೆಟ್ ಆಗಿದೆ. ಯಾಕಂದ್ರೆ MLAಗಳು ಅಲ್ಲಿ ನಿಂತಿದ್ರಂಥ ಕಾರಣ. ಸೊ 3 ಕಡೆ ಕೂಡ ಈಗ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಈಗ. ಸೊ ಹಾವೇರಿ ಗೆದ್ದಿರುವಂಥದ್ದು ಬಸವರಾಜ ಬೊಮ್ಮಾಯಿ, ಇನ್ನೊಂದು ಕಡೆ ಮಂಡ್ಯ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ. ಇನ್ನು ತುಕಾರಾಂ ಅವರು ಶ್ರೀರಾಮುಲು ಅವರ ವಿರುದ್ಧ ಬಳ್ಳಾರಿಯಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು. ಹಾಗಾಗಿ ಈ ಒಂದು ಕ್ಷೇತ್ರಗಳಿಗೆ ಈಗ ಎಲೆಕ್ಷನ್ ಆಗಬೇಕಾಗಿದೆ. ಯಾರನ್ನ ಕಣಕ್ಕಿಳಿಸಲಾಗುತ್ತೆ ಅದು ಕೂಡ ನಾವು ಕಾದು ನೋಡಬೇಕು. ಆದರೆ 3 ಪಕ್ಷಗಳಿಂದ ಒಂದೊಂದು ಕ್ಷೇತ್ರ, JDS-ದೊಂದು, ಕಾಂಗ್ರೆಸ್ದೊಂದು, ಹಾಗೇನೆ ಬಿಜೆಪಿಯ ಒಂದು ಕ್ಷೇತ್ರ ಈಗ ತೆರವಾಗಿದೆ, ವಿಧಾನಸಭಾ ಕ್ಷೇತ್ರ. ಈ 3 ಜನ ಕೂಡ ಗೆದ್ದಿರೋದ್ರಿಂದ ನಾವು ಗಮನಿಸ್ತಾ ಇದ್ದೀವಿ ನಂಬರ್ಗಳನ್ನ. 229 ಸದ್ಯಕ್ಕೆ INDA ಮೈತ್ರಿಕೂಟದ ಒಂದು ಲೀಡ್ ಏನಿದೆ. ಇನ್ನೊಂದು ಕಡೆ NDA ಮೈತ್ರಿಕೂಟದ ಲೀಡ್ 290. ಇತರರು 18 ಕಡೆ ಈಗ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನೊಂದು ಕಡೆ ದೆಹಲಿಯಲ್ಲಿ ಕೂಡ ಸಾಕಷ್ಟು ಲೆಕ್ಕಾಚಾರ ನಡೀತಾ ಇದೆ. ಬಹಳ ಮುಖ್ಯವಾಗಿ JDU ಮತ್ತು TDPಯ ನಾಯಕರನ್ನ ಸೆಳೆಯುವಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ನಡೀತಿದೆ. ಯಾಕಂದ್ರೆ ಹಿಂದಿ ಹಾರ್ಟ್ಲ್ಯಾಂಡ್ ಏನಿದೆ ಅದರಲ್ಲಿ ಒಂದು ದೊಡ್ಡ ಒಂದು ಹಿನ್ನಡೆಯನ್ನ BJP ಸಾಧಿಸಿದೆ. ಎಲ್ಲೆಲ್ಲಿ ಮತದಾರರು ತಮ್ಮ ಕೈ ಹಿಡಿಬಹುದು ಅನ್ನೋ ಲೆಕ್ಕಾಚಾರ ಆಯಿತು. ಬಹಳ ವಿಶೇಷವಾಗಿ UP ಈ ಬಾರಿ 60+ ಖಂಡಿತ BJPಗೆ ಬರುತ್ತೆ, 80ರಲ್ಲಿ ಅಂತಿತ್ತು. ಆದರೆ ಅಲ್ಲೇ ದೊಡ್ಡ ಮಟ್ಟದ ಹಿನ್ನಡೆ BJPಗೆ ಆಗಿದೆ. ಸೊ 296 ಸದ್ಯಕ್ಕಿರುವಂಥ ಲೀಡ್. ಇದು ಕೊನೆ ಕ್ಷಣದವರೆಗೂ ಕೂಡ ಇದೇ ನಂಬರ್ನ ಮುಂದುವರೆದರೂ ಕೂಡ ಸರ್ಕಾರ ರಚನೆ ಸುಲಭ ಆಗುತ್ತೆ NDA ಮತ್ತು ಮಿತ್ರ ಪಕ್ಷಗಳಿಗೆ. ಆದರೆ ಯಾವುದೇ ನಾಯಕ ಮನಸ್ಸನ್ನು ಬದಲಾವಣೆ ಮಾಡದೆ ಹೋದಲ್ಲಿ ಮಾತ್ರ. ಸೊ ಇಲ್ಲಿ ಸದ್ಯದ ಟ್ಯಾಲಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಕರ್ನಾಟಕದಲ್ಲಿ 17 BJP, 9 ಕಾಂಗ್ರೆಸ್, ಹಾಗೇನೆ JDS 2 ಕ್ಷೇತ್ರ, ಕೋಲಾರ ಹಾಗೇನೆ ಮಂಡ್ಯ ಗೆಲ್ಲುವಲ್ಲಿ ಯಶಸ್ವಿ ಆಯಿತು. ಆದರೆ ಹಾಸನ ಕ್ಷೇತ್ರವನ್ನು ಕಳೆದುಕೊಳ್ಬೇಕಾಯಿತು JDS. ಸೊ 3ಕ್ಕೆ 3 ಕೂಡ ಗೆಲ್ಲುವಂಥ ವಿಶ್ವಾಸ ಕುಮಾರಸ್ವಾಮಿ ಇತ್ತು. ಆದರೆ ಈಗ ಒಂದು ಕ್ಷೇತ್ರವನ್ನು ಕಳ್ಕೊಂಡಿದೆ ಕಾಂಗ್ರೆಸ್, ಆ ಒಂದು ಕ್ಷೇತ್ರವನ್ನು ಗೆದ್ದುಕೊಂಡಿದೆ, ಅದು ಹಾಸನ ಕ್ಷೇತ್ರ. ಸೊ ಬಹಳ ಕುತೂಹಲಕಾರಿ ಘಟದಲ್ಲಿ ಸದ್ಯಕ್ಕೆ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಸೊ ಯಾರ ಸರ್ಕಾರ ರಚನೆ ಆಗುತ್ತೆ ಅನ್ನೋದು. ಸೊ ಇದೀಗ ಚಂದ್ರಬಾಬು ನಾಯ್ಡು ಅವರ ಕುಟುಂಬದಲ್ಲಿರುವಂತಹ ಸಂತಸವನ್ನ ನಾವು ಗಮನಿಸಬಹುದು. ಈ ಗೆಲುವನ್ನ ಸಾಧಿಸಿದ ನಂತರ ಅವರ ಫ್ಯಾಮಿಲಿಯಲ್ಲಿರುವಂತಹ ಖುಷಿ. ಒಂದ್ ಕಡೆ ಅವರಿಗೆ ಇಲ್ಲಿ ಕಿಂಗ್ ಮೇಕರ್ ಹಾಕುವಂತ ಅವಕಾಶ, ಇನ್ನೊಂದು ಕಡೆ ಆಂಧ್ರದಲ್ಲಿ ಸರ್ಕಾರ ರಚನೆ ಮಾಡುವಂತ ಒಂದು ಅವಕಾಶ. ಸೊ ಚಂದ್ರಬಾಬು ನಾಯ್ಡು ಅವರ ಫ್ಯಾಮಿಲಿಯನ್ನ ಗಮನಿಸ್ತಾ ಇದ್ದೀರಾ. ಕೆಲವೇ ಒಂದು ಸಮಯದ ಹಿಂದೆ ಚಂದ್ರಬಾಬು ನಾಯ್ಡು ಅವ್ರನ್ನ ಜೈಲಿಗೆ ಕಳಿಸಲಾಗಿತ್ತು. ಅಲ್ಲಿಂದ ಅವರು ಕಂಬ್ಯಾಕ್ ಮಾಡೋದಂಥ ರೀತಿ ಅದು ಎಷ್ಟು ಮಟ್ಟಿಗೆ ಜಗನ್ಗೆ ಹೊಡೆತ ಕೊಡ್ತು ಆಂಧ್ರದಲ್ಲಿ. ಜೊತೆಗೆ ಪವನ್ ಕಲ್ಯಾಣ್ ಚಂದ್ರಬಾಬು ನಾಯ್ಡು ಅವರ ಜೊತೆಗೆ ನಿಂತಂಥ ರೀತಿ ಇದೆಲ್ಲವೂ ಕೂಡ ಪ್ಲಸ್ ಆಗಿದೆ.
ಆ ಮೂಲಕ 130ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು ದೊಡ್ಡ ಮ್ಯಾಂಡೇಟನ್ನು ಅಲ್ಲಿನ ಜನ ಕೊಟ್ಟಿದ್ದಾರೆ. ಯಾಕಂದರೆ ಆಂಧ್ರದ ಪಾಲಿಟಿಕ್ಸನ್ನು ನಾವು ನೋಡಿದ್ದೀವಿ ಹಿಂದೆ ಕೂಡ. ಕೊಟ್ಟರೆ ಯಾರಿಗಾದ್ರೂ ಕಂಪ್ಲೀಟ್ ಆಗಿ ಲಂಪ್ಸಮ್ ಆಗಿ ಒಂದು ಸೀಟ್ಗಳು ಪ್ರವಾಹದ ರೀತಿಯಾಗಿ ಒಂದೇ ಪಕ್ಷಕ್ಕೆ ಬಂದ್ಬಿಡುತ್ತೆ ಅಲ್ಲಿ. ಸೊ ಅದನ್ನು ಹಿಂದೆ ನಾವು ನೋಡಿದ್ದೀವಿ, ಹಿಂದೆ YSRCPಗೂ ಕೂಡ ಬಂದಿರುವಂಥದ್ದನ್ನು. ಸೊ ಈಗ ಚಂದ್ರಬಾಬು ನಾಯ್ಡು ಅವರ ನಿವಾಸದಲ್ಲಿ ಕೇಕನ್ನು ಕತ್ತರಿಸುವ ಮೂಲಕ ಎಲ್ಲರಿಗೂ ಕೂಡ ಸಿಹಿ ಹಂಚುವ ಮೂಲಕ ಈಗ ಸಂಭ್ರಮಾಚರಣೆ ನಡೀತಾ ಇದೆ. ಒಂದು ರೀತಿ ಡಬಲ್ ಜಾಕ್ಪಾಟ್ ಅಂತ ಹೇಳ್ಬೋದು. ಒಂದು ಕೇಂದ್ರ ಸರ್ಕಾರದಲ್ಲೂ ಕೂಡ TDPಯ ಒಂದು ಪಾತ್ರ, ಹಾಗೇನೆ ರಾಜ್ಯದಲ್ಲಂತೂ ಈಗ ಅವರೇ ಕಿಂಗ್ ಆಗಿದ್ದಾರೆ ಚಂದ್ರಬಾಬು ನಾಯ್ಡು. ಈಗ ಅಲ್ಲಿನ ಒಂದು ಚುಕ್ಕಾಣಿ ಹಿಡಿಯೋಕೆ ರೆಡಿ ಆಗ್ತಾ ಇದ್ದಾರೆ.